ಫಸ್ಟ್ ಟೈಮ್ ನನ್ನ ಇಷ್ಟು ಕ್ಲೋಸ್ ಅಪ್ ನೋಡ್ತಾ ಇದ್ದೀರಾ ಸ್ಟೀಫನ್? ಚೆನ್ನಾಗಿದ್ದೀರಾ? ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಆಲ್ರೆಡಿ ಮಾರ್ಕ್ ಸಿನಿಮಾದು ಟ್ರೈಲರ್ ರಿಲೀಸ್ ಆಗಿದೆ. ಅದ್ರದ್ದು ರಿಯಾಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಈ ವರ್ಷ ವೆಯ್ಟ್ ಮಾಡ್ತಿರೋ ಮೂವೀಸ್ ಅಲ್ಲಿ ಮಾರ್ಕ್ ಕೂಡ ಒಂದು. ಯಾಕಂದ್ರೆ ಒಂದು ಸ್ಪೆಷಾಲಿಟಿ ಇದೆ ಅದಕ್ಕೆ. ಅದೇನು ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಇವಾಗ ಟ್ರೈಲರ್ ನೋಡ್ಬೇಡ. ಅಶೋಕನಗರದ ಲಿಂಕ್ಸಲ್ಲಿ 5 ಮಕ್ಕಳು, ಜೆಕೆ ನಗರದ ಲಿಂಕ್ಸಲ್ಲಿ 7 ಮಕ್ಕಳು, ಕೃಷ್ಣನಗರದಲ್ಲಿ ಕೇಶವಸಿಯ ಮಗಕ್ಕೋಸ್ಕರ ಎಷ್ಟು ತಲೆಗಳು ಬೇಕಾದರೂ ಉಳಿಸ್ತಿದೆ. ಸಸ್ಪೆನ್ಷನ್ ಆಗಿರೋದಕ್ಕೂ ನಾನು ಅಧಿಕಾರ ಕಳ್ಕೊಂಡು ಅಪೋಸಿಷನ್ ಆಗಿರೋದಕ್ಕೂ ಕಾರಣ ಆಗಿರೋ ಕೇಶವ ಈಗ ನಮ್ಮ ಇಂಥ ಟೈಮಲ್ಲಿ ಮಾರ್ಕ್ನ ಟಚ್ ಮಾಡೋದು ಮ್ಯಾಕ್ಸಿಮಮ್ ರಿಸ್ಕ್ ತಗೊಂಡಂಗೆ. ಲವ್ ಮ್ಯಾಟರ್ ಫಸ್ಟ್ ಟೈಮ್ ನನ್ನ ಇಷ್ಟು ಕ್ಲೋಸ್ ಅಪ್ ನೋಡ್ತಾ ಇದ್ದೀರಾ ಸ್ಟೀಫನ್? ಚೆನ್ನಾಗಿದ್ದೀರಾ? ಓಕೆ, ಟ್ರೈಲರ್ ನೋಡಿದೆ. ನೀವು ಆಲ್ರೆಡಿ ಈಗ ನೋಡಿರ್ತೀರಾ ಇಷ್ಟೊತ್ತಿಗೆ. ನಿಮ್ಗೆ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಾನು ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತೀನಿ ಅಂದ್ರೆ, ಬರೀ 7 ತಿಂಗಳಲ್ಲಿ ಇದನ್ನ ಅನೌನ್ಸ್ ಮಾಡಿ, ಶೂಟಿಂಗ್ ಮಾಡಿ, ಪೋಸ್ಟ್ ಪ್ರೊಡಕ್ಷನ್ ಮಾಡಿ ಇವಾಗ ರಿಲೀಸ್ ಮಾಡ್ತಿದ್ದಾರೆ ಬರೀ 7 ತಿಂಗಳಲ್ಲಿ. ನೀವು ಇವಾಗ ಆಲ್ರೆಡಿ ಅಬ್ಸರ್ವ್ ಮಾಡಿರ್ತೀರಾ, 1-2 ವರ್ಷದ ಹಿಂದೆ ಅನೌನ್ಸ್ ಆಗಿರೋ ಸಿನಿಮಾಗಳು ಕೂಡ ಇನ್ನೂ ರಿಲೀಸ್ ಆಗಿಲ್ಲ. ಎಷ್ಟೋ ಸಿನಿಮಾಗಳೇನೋ ಅನೌನ್ಸ್ ಅಂದ್ರೆ ರಿಲೀಸ್ ಆಗೋ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ. ಬಟ್ ಇವರು 7 ತಿಂಗಳಲ್ಲಿ ಅನೌನ್ಸ್ ಮಾಡಿ, ಶೂಟಿಂಗ್ ಮಾಡಿ, ಕಂಪ್ಲೀಟ್ ಮಾಡಿ ಇವಾಗ ಟ್ರೈಲರ್ ನೋಡ್ತಿದೀವಿ ಅಂದ್ರೆ ಗ್ರೇಟ್ ಅಲ್ವಾ? ಅದರಲ್ಲೂ ಸುದೀಪ್ ಸರ್ ಅವ್ರಿಡೋ ಶೆಡ್ಯೂಲ್ ಅಲ್ಲಿ ಈಗ ಬಿಗ್ ಬಾಸ್ ಬರ್ತಾ ಇದೆ, ಅವರು ಕ್ರಿಕೆಟ್ CCL ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಶೂಟಿಂಗು ಮಾಡ್ತಿದ್ದಾರೆ. ಸಾರಿ ಕರೆಂಟ್ ಹೋಯ್ತು. ಸೊ ಅದೇ ಟ್ರೈಲರ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಕಡಿಮೆ ಟೈಮಲ್ಲಿ ಶೂಟಿಂಗ್ ಆಗಿ ಇವಾಗ ರಿಲೀಸಿಗೆ ಬಂದಿದೆ. ಎಸ್ಪೆಷಲಿ BGMಗಳು ನಂಗೆ ತುಂಬಾ ಇಂಪ್ರೆಸಿವ್ ಅನಿಸ್ತು. ಅಜನೀಶ್ ಲೋಕನಾಥ್ ಅವ್ರದ್ದು ಮ್ಯೂಸಿಕ್ ಬಂದಿರೋದು ಆಕ್ಚುಲಿ ಚೆನ್ನಾಗಿ ಅನಿಸ್ತು. ಅಂದ್ರೆ ಒಂದೊಂದು ಸೀನನ್ನು ಎಲಿವೇಟ್ ಮಾಡ್ತಾ ಇತ್ತು ಮ್ಯೂಸಿಕ್. ಸೊ ಅಂದ್ರೆ ಸಸ್ಪೆನ್ಸ್ ಹುಟ್ಸೋ ತರ. ನೀವು ಬೇಕಾದ್ರೆ ಇನ್ನೊಂದ್ಸಲ ಟ್ರೈಲರ್ ನೋಡಿ, ಮ್ಯೂಸಿಕ್ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಡೈಲಾಗ್ಸ್ಗಳು ಸಕ್ಕತ್ತಾಗಿದಾವೆ. ತುಂಬಾ ಸೌತ್ ಇಂಡಿಯನ್ ಆಕ್ಟರ್ಸ್ ನ ನೋಡಕ್ ಸಿಗತ್ತೆ ಇದರಲ್ಲಿ. ಈಗ ಫಾರ್ ಎಕ್ಸಾಂಪಲ್ ತೆಲುಗು ಆಕ್ಟರ್ಸ್, ತಮಿಳು, ಮಲಯಾಳಂ ಆಕ್ಟರ್ಸ್ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ, ಮೇನ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ಕನ್ನಡದವರು ಇದ್ದಾರೆ. ಸೊ ಡೈಲಾಗ್ಸ್ಗಳು ನಂಗೆ ತುಂಬಾ ಇಂಪ್ರೆಸಿವ್ ಅನಿಸ್ತು. ಎಸ್ಪೆಷಲಿ ಲಾಸ್ಟ್ ಡೈಲಾಗ್, ಸಿಗರೇಟ್ ಬಿಡ್ಬೇಕಂತ, ಚೆನ್ನಾಗಿದೆ. ಟ್ರೈಲರ್ ಚೆನ್ನಾಗಿದೆ. ಇನ್ನೊಂದೇನ್ ಸ್ಪೆಷಲ್ ಅಂದ್ರೆ ಸುದೀಪ್ ಸರ್ದು ಡಿಫ್ರೆಂಟ್ ಹೇರ್ ಸ್ಟೈಲ್ ಇದೆ. ಆಲ್ರೆಡಿ ನೋಡಿದೀವಿ ನಾವು ಬಿಗ್ ಬಾಸ್ ಅಲ್ಲಿ ಇದ್ರಲ್ಲ. ಬಟ್ ಈ ರೋಲಿಗೆ ಯಾವ ತರ ಸೂಟ್ ಆಗುತ್ತೆ ಸಿನಿಮಾದಲ್ಲೇ ನೋಡ್ಬೇಕು. ಇದೇನೋ ಮಕ್ಕಳು ಕಿಡ್ನಾಪಿಂಗ್ ಇದ್ರಲ್ಲಿ ಅದ್ರ ಬೇಸ್ ಮೇಲೆ ಇರೋ ಕತೆ ಅಂತ ಅನ್ಸುತ್ತೆ ನೋಡುವಾಗ. ಬಟ್ ಬೇರೆ ಎಲಿಮೆಂಟ್ಸ್ ಕೂಡ ಇದಾವೆ. ಅಂದ್ರೆ ಈಗ ಪೊಲಿಟಿಷಿಯನ್ಸ್ ಇವರು ಇವಾಗ ಸಸ್ಪೆಂಡ್ ಆಗಿದ್ದಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಮ್ಯಾಕ್ಸ್ ಅಲ್ಲೂ ಅವ್ರು ಆಲ್ರೆಡಿ ಸಸ್ಪೆಂಡ್ ಆಗಿರ್ತಾರೆ, ಇದ್ರಲ್ಲೂ ಅಷ್ಟೇ ಸಸ್ಪೆಂಡ್ ಆಗಿದ್ದಾರೆ. ಪೊಲೀಸ್ ಆಫೀಸರೇ ಸಸ್ಪೆಂಡ್ ಆಗಿದ್ದಾರೆ. ಸೊ ನಂಗೆ ಏನ್ ಅನಿಸ್ತು ಅಂದ್ರೆ, ಈ ಸಸ್ಪೆಂಡ್ ಆಗಿರೋ ಆಫೀಸರು ರಿವೆಂಜ್ ತಗೊಳ್ಳೋ ತರ ಅಂತ ಅನಿಸ್ತು. ಸೊ ಗೊತ್ತಿಲ್ಲ ಮೂವಿಲಿ ಯಾವ ತರ ಇದೆ ಏನು ಗೊತ್ತಿಲ್ಲ. ಹೊರಗಡೆಯಿಂದ ನೋಡಕ್ ತುಂಬಾ ಎಲಿಮೆಂಟ್ಸ್ ಇದೆ ಅಂತ ಅನ್ಸುತ್ತೆ ಮೂವಿಲಿ. ಮತ್ತೆ ಓವರ್ ಆಲ್ ಆಗಿ ಹೇಳೋದಾದ್ರೆ ಮ್ಯೂಸಿಕ್ ಸಖತ್ತಾಗಿ ಅನಿಸ್ತು. ಆಮೇಲೆ ಸುದೀಪ್ ಸರ್ದ ಆಟಿಟ್ಯೂಡ್ ನೀವು ಮ್ಯಾಕ್ಸ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಇನ್ನೂ ಓವರ್ ಆಗೇ ಆಗಿದೆ, ಇನ್ನೂ ಅಗ್ರೆಸಿವ್ ಆಗೇ ಆಗಿದೆ ಅವ್ರ ಆಟಿಟ್ಯೂಡ್ ಇದರಲ್ಲಿ.
ಮತ್ತೆ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಒಂದ್ 2-3 ಸೀನಲ್ಲಿ ಗೊತ್ತಾಯ್ತು ಡ್ಯಾನ್ಸ್ ಮಾಡಿಸಿದ್ದಾರೆ ಅಂತ ಅನ್ಸುತ್ತೆ ಸುದೀಪ್ ಸರ್ ಕೈಲಿ. ಸೊ ನೋಡೋಣ, ನೀವ್ ಎಷ್ಟು ಜನ ಎಕ್ಸೈಟೆಡ್ ಇದ್ದೀರಾ ಮಾರ್ಕ್ ಮೂವಿಗೆ ಅಂತ ಕಮೆಂಟ್ ಮಾಡಿ. ಇದೇ ತರ ವಿಡಿಯೋಸ್ ಬೇಕಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.